ಇತ್ತೀಚೆಗಷ್ಟೇ ನಟ ಸಲ್ಮಾನ್ ಖಾನ್ ಬಲೂಚಿಸ್ತಾನ್ಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯಿಂದಾಗಿ ಪಾಕಿಸ್ತಾನ ಈಗ ಗರಂ ಆಗಿದೆ. ಅಲ್ಲದೆ ಸಲ್ಮಾನ್ ಖಾನ್ ಅವರನ್ನು ಭಯೋತ್ಪಾದಕ ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ನಟನನ್ನ ಟೆರರಿಸ್ಟ್ ಅಂತ ಹೇಳಿ ಘೋಷಣೆ ಮಾಡಿದೆ ಪಾಪಿ ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಸದ್ಯ ಬಲೂಚಿಸ್ತಾನ್ ಬಂಡುಕೋರರ ನಡುವೆ ಒಂದು ತಿಕ್ಕಾಟ ಇದೆ. ಅಂದರೆ ಪಾಕಿಸ್ತಾನ ಎರಡು ಪೀಸ್ ಆಗಬೇಕು ಅಂತ ಹೇಳಿದ್ರೆ ಬಲೂಚಿಸ್ತಾನ್ ಸಪರೇಟ್ ಆಗಬೇಕು ಅಂತ ಬಲೂಚಿಸ್ತಾನ್ ಹೋರಾಟಗಾರರು ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ಸಲ್ಮಾನ್ ಖಾನ್ ಅವರು ಒಂದು ವೇದಿಕೆಯಲ್ಲಿ, ರಿಯಾದ್ ವೇದಿಕೆಯಲ್ಲಿ ಬಲೂಚಿಸ್ತಾನ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಸೊ ಆ ಹೇಳಿಕೆಯನ್ನ ಪಾಕಿಸ್ತಾನ ಖಂಡಿಸಿದೆ. ಭಯೋತ್ಪಾದನಾ ವಿರೋಧಿ ಕಾಯ್ದೆಯಡಿ ಘೋಷಣೆಯನ್ನ ಮಾಡಿದ್ದಾರೆ ಅಂತ ಸಲ್ಮಾನ್ ಖಾನ್ ಅವರನ್ನ ಈಗ ಪಾಕಿಸ್ತಾನ ಭಯೋತ್ಪಾದಕ ಅಂತ ಹೇಳ್ತಾ ಇದೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದ್ರೆ ಇದೆ ಅನ್ಸುತ್ತೆ. ಇಡೀ ವಿಶ್ವಕ್ಕೆ ಗೊತ್ತಿದೆ ಪಾಕಿಸ್ತಾನ ಅಂದ್ರೆ ಏನು, ಪಾಕಿಸ್ತಾನ ಯಾರಿಗೆ ಸಪೋರ್ಟ್ ಅನ್ನ ಮಾಡುತ್ತೆ, ಯಾರಿಗೆ ಹಾಲನ್ನ ಎರೆಯುತ್ತೆ ಅಂತ ಹೇಳಿ. ಭಯೋತ್ಪಾದಕರ ತವರು ಯಾವುದು? ಪಾಕಿಸ್ತಾನ. ಈಗ ಪಾಕಿಸ್ತಾನದಲ್ಲಿ ಸ್ವತಂತ್ರ ಬಲೂಚಿಸ್ತಾನ್ ಹೋರಾಟ ನಡೀತಾ ಇದೆ. ಸಪ್ರೇಟ್ ಆಗಿ ನಮಗೆ ಬಲೂಚಿಸ್ತಾನವನ್ನ ಕೊಡಿ ಅಂತ ಒಂದು ದೊಡ್ಡ ಹೋರಾಟ ಅದು. ಆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ರಿಯಾದ್ ಅನ್ನುವಂತಹ ವೇದಿಕೆಯಲ್ಲಿ ನಟರಾಗಿರುವಂತಹ ಸಲ್ಮಾನ್ ಖಾನ್ ಅವರು ಒಂದು ಹೇಳಿಕೆಯನ್ನ ಕೊಟ್ರಪ್ಪ. ಅಂದರೆ ಬಲೂಚಿಸ್ತಾನ್ ಹೋರಾಟಗಾರರನ್ನ ಬೆಂಬಲಿಸಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ಬಗ್ಗೆ ಪಾಕಿಸ್ತಾನ್ ರಿಯಾಕ್ಟ್ ಮಾಡಿದೆ. ಜೊತೆಗೆ ರಿಯಾಕ್ಟ್ ಮಾಡೋದಲ್ಲ, ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರಲ್ವಾ ಸಲ್ಮಾನ್ ಖಾನ್ ಅವರನ್ನ ಭಯೋತ್ಪಾದಕ ಅಂತ ಹೇಳಿದೆ. ಇದರಿಂದ ಏನಾದರೂ ಲಾಭ ಇದೆಯಾ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಗೊತ್ತು ಏನು ಲಾಭ ಅಂತ ಹೇಳಿ. ಬಟ್ ಪಾಕಿಸ್ತಾನ ಮಾತ್ರ ಮೈಯೆಲ್ಲ ಪರ್ಚ್ಕೋತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನ ಯಾಕೆ ಭಯೋತ್ಪಾದಕ ಅಂತ ಘೋಷಣೆ ಮಾಡ್ತು, ಸಲ್ಮಾನ್ ಖಾನ್ಗೂ ಪಾಕಿಸ್ತಾನಕ್ಕೂ ಏನು ಸಂಬಂಧ, ಎಲ್ಲ ಪ್ರಶ್ನೆಗಳು ಬರುತ್ತಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಸಿಂಪಲ್ಲು. ಏನು ಉತ್ತರ ಅಂತ ಹೇಳಿದ್ರೆ, ಭಾರತದ ಸಿನಿಮಾ ಅಂದರೆ ಈ ಬಾಲಿವುಡ್ ಸಿನಿಮಾಗಳಿಗೆ ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಸಲ್ಮಾನ್ ಖಾನ್, ಶಾರುಖ್ ಖಾನ್, ಇಮ್ರಾನ್ ಖಾನ್, ಅಮೀರ್ ಖಾನ್, ಈ ಎಲ್ಲ ನಟರ ಸಿನಿಮಾಗಳಿಗೆ ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಕ್ರೇಜು, ಪ್ರಚಾರ ಮತ್ತು ಅಲ್ಲಿ ಅಭಿಮಾನಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಸೊ ಸಲ್ಮಾನ್ ಖಾನ್ ದೊಡ್ಡ ನಟ, ಈ ವ್ಯಕ್ತಿಯೇ ಬಲೂಚಿಸ್ತಾನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಪಾಕಿಸ್ತಾನದಲ್ಲಿರುವಂತಹ ಈ ನಟನ ಬೆಂಬಲಿಗರು ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಾರೆ, ಮಾತನಾಡ್ತಾರೆ. ಇದರಿಂದ ಆಂತರಿಕವಾಗಿ ಅರಾಜಕತೆ ಸೃಷ್ಟಿಯಾಗ್ಬಿಡುತ್ತೆ ಪಾಕಿಸ್ತಾನದಲ್ಲಿ. ಸೊ ಇದೇ ಕಾರಣಕ್ಕಾಗಿ ಈಗ ಸಲ್ಮಾನ್ ಖಾನ್ ಭಯೋತ್ಪಾದಕ ಅಂತ ಘೋಷಣೆ ಮಾಡ್ಕೊಳ್ಳಿ ಬಿಡಿ. If you make a Tamil film or a Telugu film or a Malayali film, they will do hundreds of crores of business just in this belt, just in the GCC belt, because so many people from our countries have come here. There are people from Balochistan, there are people from Afghanistan, there are people from Pakistan. Everyone is working here. That's so nice. Yeah, but it is. See, right now, if you make a Hindi film and just release it here, it'll be a super hit. If you make a Tamil film or a Telugu film or a Malayali film, they will do hundreds of crores of business just in this belt, just in the GCC belt, because so many people from our countries have come here. There are people from Balochistan, there are people from Afghanistan, there are people from Pakistan. Everyone is working here.